ಅಧಿಕ ಮಾಸದ ನಿಮಿತ್ತ ಭಕ್ತಿಪೂರ್ವಕ ಸಾಮೂಹಿಕ ಕುಂಕುಮಾರ್ಚನೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಹಿಂದೂ ಸಮಾಜದೊಳಗೆ ಸನಾತನ ಧರ್ಮ ಏನು ಹೇಳುತ್ತೆ? ಬಹುತೇಕ ಧರ್ಮದಲ್ಲಿ ಬರುವಂಥದ್ದು ಮಹಿಳೆಗೆ ಭಾಳ ಪ್ರಾಶಸ್ತ್ಯವನ್ನು ಕೊಡಬೇಕು, ಅದರಲ್ಲಿ ವಿಶೇಷವಾಗಿ ಮುತ್ತೈದರಿಗೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾದಂಥ ಒಂದು ವ್ಯವಸ್ಥೆ ಇದೆ. ಧರ್ಮ ಮತ್ತು ಸೌಭಾಗ್ಯವಂತ ಜೊತೆಗೆ ಸೌಕರ್ಯ ಸಮೃದ್ಧಿ ಇವೆಲ್ಲ ಸಿಗಬೇಕು ಅಂದರೆ ಮಹಿಳೆಯರನ್ನು ಪೂಜಿಸಬೇಕು, ಅದರಲ್ಲಿ ವಿಶೇಷವಾಗಿ ಮುತ್ತೈದರನ್ನು. ಇವತ್ತು ಆ ಕಾರ್ಯ ಬೆಟಗೇರಿಯಲ್ಲಿ ಜಗದಂಬಾ ದೇವಸ್ಥಾನದಲ್ಲಿ ನಡೆದಿದೆ. ಜಗದಂಬಾ ದೇವಸ್ಥಾನ 111 ವರ್ಷದ ಇತಿಹಾಸವನ್ನು ಹೊಂದಿದ್ದು. ಆ ಪ್ರಯುಕ್ತ ಆ ನಿಮಿತ್ತ 111 ಮುತ್ತೈದರಿಗೆ ಇವತ್ತು ಕುಂಕುಮಾರ್ಚನೆ ಮಾಡಿದ್ದಾರೆ, ಜೊತೆಗೆ ಉಡಿ ತುಂಬಿದ್ದಾರೆ. ಉಡಿ ತುಂಬುವಂಥದ್ದು ವಿಶೇಷ ಏನು ಅಂತ ಕೇಳಿದರೆ, ಮಹಿಳೆಯ ಮಡಿಲು ಸಮೃದ್ಧಿಯಾಗಿರಬೇಕು, ಸೌಖ್ಯವಾಗಿರಬೇಕು, ಸಮಾಧಾನವಾಗಿರಬೇಕು. ಎರಡು ಭಾಗ ನಮ್ಮ ಹಿಂದೂ ಸನಾತನದಲ್ಲಿದೆ. ಒಂದು ಬಾಗಿನಾದಲ್ಲಿ ಮರದಲ್ಲಿ ಕೊಡ್ತಾರೆ. ಈ ಮುತ್ತೈದರಿಗೆ ಇವತ್ತು ಏನು ಉಡಿ ತುಂಬುವಂಥ ಕೆಲಸ, ಇದು ಹಬ್ಬದಲ್ಲಿ ಮಾಡುವಂಥದ್ದು. ವಿಶೇಷವಾಗಿ ನಾಮಕರಣ, ಮದುವೆ, ಇಂತೆಲ್ಲ ಸಮಾರಂಭ ಜೊತೆಗೆ ಹಬ್ಬಗಳಲ್ಲಿ ಇವತ್ತು ಜಗದಂಬಾ ದೇವಸ್ಥಾನದಲ್ಲಿ 111 ಮುತ್ತೈದರಿಗೆ ಅತ್ಯಂತ ಹಿಂದೂ ಧರ್ಮದ ಪ್ರಕಾರ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡುವ ಮೂಲಕ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಈ ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಜಗದಂಬಾ ದೇವಸ್ಥಾನ ಕಮಿಟಿಯವರು ಮಾಡಿದ್ದಾರೆ. ಅದನ್ನೆಲ್ಲ ಈಗ ನಿಮಗೆ ಕಾಣಿಸ್ತೀನಿ ನೋಡಿ. ಅಧಿಕ ಮಾಸದ ಪುಣ್ಯಕಾಲದ ಅಂಗವಾಗಿ ಇಲ್ಲಿನ ಎಸ್ಎಸ್ಕೆ ಸಮಾಜ ಪಂಚ ಟ್ರಸ್ಟ್ ಕಮಿಟಿ, ತರುಣ ಸಂಘ ಹಾಗೂ ಮಹಿಳಾ ಮಂಡಳದ ಸಂಯುಕ್ತ ಆಶ್ರಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವು ಅತ್ಯಂತ ಭಕ್ತಿಭಾವದಿಂದ ಜರುಗಿತು. ಶ್ರೀ ಜಗದಾಂಬಾ ದೇವಿಯ 111ನೇ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ 111 ಮುತ್ತೈದೆಯರು ಕೆಂಪು ಸೀರೆ ಧರಿಸಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ದೇವಿಗೆ ಕುಂಕುಮಾರ್ಚನೆ ಸಲ್ಲಿಸಿದರು. ಅರ್ಚಕರು ದೇವಿಯ ಸಹಸ್ರನಾಮ ಪಠಿಸುತ್ತಿದ್ದಾಗ ಮುತ್ತೈದೆಯರು ಏಕಕಾಲದಲ್ಲಿ ಕುಂಕುಮಾರ್ಚನೆ ಸಲ್ಲಿಸಿದ ದೃಶ್ಯವು ಭಕ್ತರ ಕಣ್ಣಿಗೆ ಹಬ್ಬದಂತಿತ್ತು. ದೇವಸ್ಥಾನದ ಆವರಣವು ಭಜನೆ, ದೇವಿಯ ನಾಮಸ್ಮರಣೆ ಹಾಗೂ ಜಯಘೋಷಗಳಿಂದ ಭಕ್ತಿಮಯ ವಾತಾವರಣದಲ್ಲಿ ಕಂಗೊಳಿಸುತ್ತಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ 111 ಮುತ್ತೈದೆಯರಿಗೆ ಶ್ರೀ ಅಂಬಾಭವಾನಿ ದೇವಿಯ ಪಂಚಲೋಹದ ಮೂರ್ತಿಯನ್ನು ಸ್ಮರಣಿಕೆಯಾಗಿ ನೀಡಿ ಗೌರವಿಸಲಾಯಿತು. ಪೂಜೆಯ ಬಳಿಕ ಸಮಾಜದ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಸಮಾಜ ಪಂಚ್ ಟ್ರಸ್ಟ್ ಕಮಿಟಿ, ತರುಣ ಸಂಘ ಹಾಗೂ ಮಹಿಳಾ ಮಂಡಳದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಧಾರ್ಮಿಕ ನಂಬಿಕೆ, ಭಕ್ತಿ ಹಾಗೂ ಸಾಮಾಜಿಕ ಸೌಹಾರ್ದತೆಯನ್ನು ಬಿಂಬಿಸಿದ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಹರಿ ಓಂ ಆರಂಭಕಾಲೇ ಜಗತ್ತು ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಚಕ್ರಂ ರಾಂ ಸಂಗ್ರಹಾಯ ಮಹಾಹಸ್ತೆ ದಕ್ಷಿಣೇನ ವಿಧವಾಹಿತ ಮತ್ತು ಕುಲದೇವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನ ನೀವು ಮಾಡುತ್ತಿರುವಂತಹ ಕುಂಕುಮಾರ್ಚನೆ
ನಿರ್ವಿಘ್ನವಾಗಿ ನೆರವೇರಲಿ ಮತ್ತು ಉತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಗುರುದೇವರಲ್ಲಿ ಮತ್ತು ಹಿರಿಯರಲ್ಲಿ ಸ್ಮರಣೆ ಮಾಡಿಕೊಡ್ರಿ. ಸರ್ವ ಮಂಗಲ ಮಾಂಗಲ್ಯ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಾತೃದೇವೋ ಭವ ಪಿತೃದೇವೋ ಭವ ಹರೇಭ್ಯೋ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾದೇವ್ಯೈ ನಮಃ. ಮಹಾಸರಸ್ವತ್ಯೈ ನಮಃ. ಶ್ರೀ ಅಂಬಾ ಭವಾನ್ಯೈ ನಮಃ. ಮಹಾದುರ್ಗಾಯೈ ನಮಃ. ಬ್ರಹ್ಮ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ನೈರುದ್ರಾಯ ನಮಃ. ಪುರುಷೋತ್ತಮಾಯ ನಮಃ. ಅಗೋಕ್ಷಯಾಯ ನಮಃ. ನಾರಸಿಂಹಾಯ ನಮಃ. ಸಂಚಾರ ವಿಲಾಸಗಣನಿಕಃ. ನಮೋ ರಸವಿಲಾವಿಘ್ನಾಥ ಗಣಾಧಿಪಃ. ಓಂ ಲಹೇ ಲೋಕನಾಥಾಯ ಚ ಪ್ರವೇಶಿರ್ಭವೆ ತದಾ. ಸಂಗ್ರಹಾಯ ಸಂಗಣೇ ಜೈವಾವಿಷ್ಟಾಂತ ದಯಾಯ ಶುಕ್ರಾಂತಾಯ ತಪವಿದ್ವಾಮದಾಂತಯೇ ಅಭಿವಿಹಾಯ ಧರ್ಮಮೂಲಕರಾಯ ಸರ್ವವಿಘ್ನಹರ್ತಸ್ಮೈ ಗಣಾಧಿಪತಯೇ ನಮಃ. ಸರ್ವನಾಥಾಯ ಜಗನ್ನಾಥಾಯ ಧಾಮಮಂಗಲಮ ಏಷಾಮರೇ ಸರ್ವಭಗವಾನ್ಮಂಗಲಾಯ ಧರ್ಮೈಃ ತದೈವ ಲಗ್ನಂ ಸುನಂದನೆ ವಿಹಾರಂ ದೇವಲಂ ದೇವಾಲಕ್ಷ್ಮೀ ದೇವಸ್ವಾಮಿ ಲಾಭಸ್ತೇಷಾಂ ಜಯಸ್ತೇಷಾಂ ಕುಲಸ್ತೇಷಾಂ ಪರಾಜಯಃ ಏಷಾಮಿತಿ ವರಸ್ಯಾಮೋದಯಂ ನಮಃ. ಶುಭಮಂಗಲಾಭ್ಯಾಂ ನಮಃ. ವಾಣಿಜ್ಯನಗರಾಭ್ಯಾಂ ನಮಃ. ಕುಲದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಆರಾಧ್ಯದೇವತಾ ಶ್ರೀ ಲಕ್ಷ್ಮೀ ಅಮ್ಮಾ ಭವಾನ್ಯೈ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಹರಿನಮಸ್ತು ನಮಃಶುಭಾಭ್ಯಾಂ. ಎಲ್ಲ ಕಾಲ ಅಕ್ಷತೆಯನ್ನು ಬಲಗೈಯನ್ನ ಮುಚ್ಚಳಿ ಅದರ ಮೇಲೆ ಬಲ ತೊಡಿ ಮೇಲೆ ಇಟ್ಟುಕೊಳ್ಬೇಕು. ಬಲ ತೊಡಿ ಮೇಲೆ ಇಟ್ಟುಕೋಬೇಕು. ಉಲ್ಟಾ ಹಾಕೊಂಡು ಎಡಗೈ ಹುಡುಗ ಬಲಗೈ ಮೇಲೆ ವೈವಸ್ವರನ್ಮಂತರೇ ಕಲಿಯುಗೆ ಪ್ರಥಮಜನನೆ ಪರಮರ್ಷೆ ಪರಮಗಂಡೆ ಚಾಂದ್ರಮಾನೇನ ಪರಾಪರಾಮ ಸಂವತ್ಸರಸ್ಯ ಉತ್ತರಾಯಣೆ ಗ್ರೀಷ್ಮಋತೌ ಅಧಿಕಜ್ಯೇಷ್ಠಮಾಸೆ ನಕ್ಷತ್ರೆ ಶುಭಯೋಗೆ ಶುಭಕರಣೆ ಏವಂ ಗುಣವಿಶೇಷೇಣ ತ್ರಿಶುತಾಯಾಂ ಶುಭತಿಥೌ. ನಾವು ಹೇಳಿದಂಗೆ ಹೇಳಬೇಕು. ಮಮ ಆತ್ಮನಃ ಶ್ರುತಿ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆದಿತ್ಯಾದೀನಾಂ ನವಾನಾಂ ಗ್ರಹಾಣಾಂ ಅನುಕೂಲ್ಯತಾ ಸಿದ್ಧಾರ್ಥಂ ಯೇ ಯೇ ಗ್ರಹಾಃ ಅರಿಷ್ಟಸ್ಥಾನೇಷು ಸ್ಥಿತಾಃ ತೇಷಾಂ ಸುಕ್ಷೇತ್ರ ಪಶುಪಲನಾಖ್ಯ ಅಷ್ಟೈಶ್ವರ್ಯ ಅಭಿವೃದ್ಧ್ಯರ್ಥ ಸಹಸ್ರ ಏಕಾದಶ ವರ್ಷ ಸಂಪೂರ್ಣ ಫಲ ಪ್ರಾಪ್ತ್ಯರ್ಥಂ ಅದ್ಯ ಅಧಿಕ ಮಾಸ ಪ್ರಯುಕ್ತ ಪುರುಷೋತ್ತಮ. ನಮಸ್ತೆ ನಮ ರೂಪಾಯ ವಿಷ್ಣುರೂಪಾಯ ನಮಃ. ನಮಸ್ತೆ ರುದ್ರೂಪಾಯ ಕಲಿರೂಪಾಯ ನಮಃ. ಆ ದೇವಿ ಮುಂದೆ ಇಟ್ಟಂತ ಅಡಿಗೆ ಬೆಟ್ಟಕ್ಕೆ ಒಂದು ಸ್ವಲ್ಪ ಅದರ ಉಲ್ಟಾ ಇತ್ತು ಅದಕ್ಕೆ ಸ್ವಲ್ಪ ಅದಧ್ಯಾಯಾಮಿ ಧ್ಯಾನಂ. ನಮಸ್ತೆ ಬ್ರಹ್ಮ ರೂಪಾಯ ವಿಷ್ಣುರೂಪಾಯ ನಮಃ. ನಮಸ್ತೆ ರುದ್ರೂಪಾಯ ಕಲಿರೂಪಾಯ ಧ್ಯಾನಂ ಸಮರ್ಪಯಾಮಿ. ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಪ್ರಾಣಾರವಿಂದ್ಯೋಪಾದ್ಯಂಬ ಹೂಮಿಯನ್ನು ವಿಲೇಖನಾರ್ಥಂ ಚಂದನಂ ಹರಿದ್ರಾಪಂ ಕುಮಾರಲೋಹಾಯ ದ್ರವ್ಯಾಣಿ ಸಮರ್ಪಯಾಮಿ. ಮಹಾಗಣಪತಿದೇವತಾಭ್ಯೋ ನಮಃ. ನಾನಾವಿಧಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನೇಶ್ವರಾಯ ನಮಃ. ಸರ್ವಸಿದ್ಧಪ್ರದಾಯ ನಮಃ. ಶ್ರೀ ಮಹಾಗಣಪತಿಗೆ ನಮಃ. ಮಹಾಗಣಪತಿದೇವತಾಭ್ಯೋ ವನಸ್ಪತಿರ್ದೋ ಧೂಪಕಂದಾಚಕಂದೋ ನಮಃ. ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಹೃದಯತಾಂ ಧೂಪಮಾಗ್ರಾಪಗಾಮಿ ಉಗೀಮಲತಾಂ ಧೂಲಂನ ಹಿರಣ್ಯಗರ್ಭಾಯ ನಮಃ. ಸುರನರಸದರ್ಶನಾನ್ ಸಮರ್ಪಯಾಮಿ. ಆತ್ಮಜ್ಯೋತಿಷೇ ನಮಃ. ಉತ್ತರಮಹಾಮಂಗಲನೀಲ
ಅಕ್ಷತೆಯನ್ನು ತಗೊಂಡು ಗಣಪತಿಗೆ ಅಕ್ಷತೆಯನ್ನು ಹಾಕಿ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ನಮಸ್ಕರಾಮಿ ಅನಯ ಪೂಜಯ ಸಕಲ ವಿಘ್ನ ಹರ್ತ ಎಲ್ಲರೂ ಹೇಳಿ ವಕ್ರತುಂಡ ಮಹಾಕಾಯ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಿ ನೀರಿನ ಒಳಗ ಎತ್ತಕಾಲ ಅಕ್ಷತೆಯನ್ನ ಒಂದು ಹೂ ಹಾಕಿ ಅದನ್ನು ಮುಚ್ಚಲಿ. ತದಂಗ ಕಲಶಾನಾಗರಿಸಿ ಎರಡು ಕಾಲ ಅಕ್ಷತೆ ಹಾಕ್ರಿ. ಅಕ್ಷತೆ ಹಾಕಿ ಒಂದು ಹೂ ಗಾಯತ್ರಿ ಸಾವಿತ್ರಿ ಶಾಂತಿ ಭಂಡರದ ಆಯಾಂತರು ದೇವಭೂತಾರ್ಥ ಅಭಿಷೇಕಾರ್ಥ ಸಿದ್ಧಗೆ ಗಂಗೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಗಳು ಕಲಶೋಲಗೇನ ಕೈಯೊಳಗ ಎರಡು ಕಾಲ ನೀರು ಹಾಕೊಂಡು ನೀವು ಕೂತು ಜಗತ್ತು ಕಲಕಾರ ಓಂ ನಗ ಅಪವಿತ್ರ ಪವಿತ್ರವಾ ಸರ್ವಾಸಾನುಗತಃ ಯಸ್ಮರಿ ಏಕಾಕರ್ಮ ಧ್ಯಾನದರಸೇ ಕಲಶೋಲಗೇನ ಪೂಜಾ ಮಹಾದೇವಿ ನಮಃ ಅಸ್ತ್ರೋಪಮಸ್ತಾತೆ ಅಕ್ಷರಾನ್ ನಮಃ ವಿಲೇಪನಾಮಯಾಮಿ ಛಂದ ಕಾರಣವಂಗ ಹೂಗಳು ನಿಂತೊಟ್ಟಂತ ಹೂಗಳನ್ನು ದೇವಿಗೆ ಛಂದ ಕಾರಣವಂಗ ನಿಮಗೆ ಛಂದ ಕಾರಣ ವಸ್ತ್ರ ಪುಷ್ಪಾಣಿ ನಮಃ ಮಹಾದೇವಿ ನಮಃ ಅವಿಷ್ಟು ಹೂ ಏರಿಸಿಬಿಡ್ರಿ ಮತ್ತು ಹೂ ಬೇಕಾಗುವುದು ಹೂ ಒಟ್ಟು ಏರಿಸಿಬಿಡ್ರಿ ನಾನಾದಿ ಗತಗಳ ವಸ್ತ್ರ ಪುಷ್ಪಾಣಿ ನಮಃ ಪೂಜಾರ್ಥಂ ಪ್ರತಿಕ್ರಿಯತಾಂ ಶ್ರೀಮಂತಿಕಾಮಕಲ ದಂಡಕಮಾಟಲಾತಿ ಪುನ್ನಾಗ
ಭಾಷೆ ಮೇಲಿಂದ ಒಂದು ಪುಸ್ತಕದ ಹಾಕಿ ಬಂದ ಅಷ್ಟಷ್ಟ ಹಾಕಿ ಸಾಕು. ಯಾರು ಲಕ್ಷ ಕಾರ್ಯಕ್ರಮವನ್ನ ಮಾಡಿದ್ದೀರಿ ಅವ್ರನ್ನ ಹಿಡಿದವ್ರನ್ನ ಮುಟ್ಟಿದ್ರೆ ಸಾಕು, ಮುಟ್ಟಿದ್ರೆ ನೀವು ಹಾಕಿದಂಗಾದ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ನಿತ್ಯವಾಗಿ ಇವತ್ತಿನ ದಿನ ಸುವಾಸಿನಿಯರ ಸಮೂಹದೊಳಗ 111 ಮಂದಿ ಸುವಾಸಿನಿಯರು ತಗೊಂಡು ಆ ದೇವಿಗೆ ಕುಂಕುಮ ಮಾಡಿದ್ರು. ಮೂಲಕವಾಗಿ ಈ ಅರ್ಚನೆ ಯಾಕೆ ಮಾಡಬೇಕು, ಈ ಸಂಸ್ಕಾರ ಇದು ಯಾಕೆ ವಿಶೇಷವಾಗಿ ಇವತ್ತಿನ ಈ ಮಾಸದೊಳಗೆ ವಿಶೇಷವಾಗಿ ಜುಬ್ರಾ ಮುಂದೆ ಮಾಡಬೇಕು. ಜುಬ್ರಾ ಮುಂದೆ ಮಾಡಿ ಕಾಯಿಯನ್ನ ಕೈ ಮಾಡಿ ಎಲ್ಲರೂ ಅಲ್ಲೇ ನಮಸ್ಕಾರ ಮಾಡಿ ಕುತ್ಕೊಂಡಲ್ಲಿ ಯಾನಿ ಕಾನಿದ ಪಾಪಾಶರಣಾಶಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರ ಪರಮೇಶ್ವರಿ. ಸಹಸ್ರ ಸಂಖ್ಯಾ ನಾಮಮಂತ್ರ ಪೂರ್ವಕ ಶ್ರೀ ಭಗವತಿ ಅಂಬಾ ಭವಾನಿ ಪ್ರಿಯರಾಮನ್ ಸ್ವಲ್ಪ ನೀರು ಬಿಡ್ರಿ ಕೆಳಗ. ಪೂಜಾತೆ ವಿಷಯ ಭೋಗರಜನ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪರಯೋ ಪ್ರದಕ್ಷಿಣಿ ವಿದಿತ್ತೋ ಕಾನಿ ಸರ್ವಾಂಗಿರೌ ಯಜ್ಜತ್ಕರ್ಮ ಕರೋಮಿ ತತ್ಸಗಿರಂ ಶಂಭೋ ತಮಾರಾಧನಂ ಕರಧರಿ ಮಹಾದೇವ ಶಂಭೋ ಸ್ವಸ್ತಿ ಪ್ರಜಾಭ್ಯ ಪರಿವಾರಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಚತು ಪ್ರಜನ್ಯಂ ಪೃಥ್ವೀಯಶ್ಚ ಶಾಲಿನಿ ದೇಶಾಹಂಕಾರರಹಿತ ಬ್ರಾಹ್ಮಣ ಸದನಾ ಸಂತು ಜೀವಂತು ಶರದಶತಂ ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ ಸರ್ವಗೌರೀ ನಾರಾಯಣಿ ನಮೋಸ್ತುತೇ. सर्वभूतेषु शान्तिरूपेण संस्थिता पार्वती पते हर हर महादेव
ಇವತ್ತು ಜಗದಂಬಾ ದೇವಸ್ಥಾನದಲ್ಲಿ 111 ಮುತ್ತೈದರಿಗೆ ಏನು ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ದಾರೆ, ಕುಂಕುಮಾರ್ಚನೆ ಮಾಡಿದ್ದಾರೆ, ದೇವಿಯ ಮೂರ್ತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದರ ನೇತೃತ್ವವನ್ನು ನಮ್ಮ ವಿಠ್ಠಲ ಮಂದಿರದ ಸಂತೋಷ್ ಭಟ್ ಓಂಕಾರ ಅವರು ಅರ್ಚಕರು, ಭಾಳ ಜ್ಞಾನಿಗಳು ಮತ್ತು ಸಂಸ್ಕೃತ ಪಂಡಿತರು ಅವರು ನಮ್ಮ ಜೊತೆಗಿದ್ದಾರೆ. ಈ ಅಧಿಕ ಮಾಸದಲ್ಲಿ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡಬೇಕು, ಇದರ ಅರ್ಥ ಏನು, ಇದರ ಮಹತ್ವ ಏನು, ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ನಿಮಗೆ ನಮಸ್ಕಾರ. ಹೇಳಿ, ಇದು ಬಾಗಿನ ಅಥವಾ ಈ ಉಡಿ ತುಂಬುವಂಥದ್ದು ಏನಿದು ವಿಶೇಷ? ವಿಶೇಷವಾಗಿ ಅಧಿಕ ಮಾಸದೊಳಗೆ ಮಾಡುವಂತಹ ವಿಶೇಷತಃ ಏನಂದರೆ ಅಧಿಕಶ್ಯ ಅಧಿಕ ಫಲಂ ಅಂಥೇಳಿ ಒಂದು ಶಾಸ್ತ್ರ ಇದೆ. ಆ ಪ್ರಕಾರವಾಗಿ ಇವತ್ತಿನ ದಿನ ಆ ಪುರುಷೋತ್ತಮ ಪ್ರೀತ್ಯರ್ಥವಾಗಿ ಆ ದೇವಿಯ ಆರಾಧನೆಯನ್ನು ಮಾಡಿದೆ. ಆ ದೇವಿಯ ಆರಾಧನೆ ಯಾಕಂದ್ರೆ ಸಮಾನ ಮನಸ್ಕರು ಕೂಡಿಕೊಂಡು ಇಂತಹ ಮಾಡುವಂತಹ ಕಾರ್ಯಕ್ರಮದಿಂದ ಸಮಾಜದ ಏಳಿಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯವನ್ನು ಮಾಡಿದೆ. ಅದಕ್ಕೆ ಆ ದೇವಿ ಎಲ್ಲ ಮಾಡಿ ಈ ಕಾರ್ಯದೊಳಗೆ ಎಲ್ಲರೂ ಸೇರಿರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಸುಖ, ಶಾಂತಿ, ನೆಮ್ಮದಿ ಇವುಗಳನ್ನು ಕೊಡಲಿ ಅಂಥೇಳಿ ಆ ಭಗವತಿಯಲ್ಲಿ ಬೇಡಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದೆ. ಈ ಅಧಿಕ ಮಾಸದಲ್ಲಿ ಮಾಡುವಂಥದ್ದು ಏನು? ಅಧಿಕ ಮಾಸ ಅಂತಂದರೆ ಈಗ ನೀವು ಈ ಮೊದಲಾಗಿ ನೀವು ಹೇಳಿದಿರಿ ಈ ವಿಷಯವನ್ನು. ಅಧಿಕ ಫಲಂ ಅಂದ್ರೇನು? 2 ಪಟ್ಟು ಫಲ ಬರ್ತದಂತ ಅರ್ಥ. 2 ಪಟ್ಟು ಫಲ ಬರ್ತದೆ. ಯಾವುದು? ಒಂದು ಕಾರ್ಯವನ್ನು ಮಾಡಿದಾಗ 2 ಪಟ್ಟು ಫಲ. ಆ ಪ್ರಕಾರವಾಗಿ ಇರ್ತದೆ. ಈ ಬಾಗಿನ ಮತ್ತು ಉಡಿ ತುಂಬ ವ್ಯತ್ಯಾಸ ಏನು? ಬಾಗಿಣ ಅಂತಂದ್ರೆ ಇಲ್ಲಿ ಮಾಡಿದಂಥ ಕಾರ್ಯ ಏನಿದೆ, ಕುಂಕುಮಾರ್ಚನೆ ಪೂರ್ವಕವಾಗಿ ಮುತ್ತೈದರಿಗೆ ಬಾಗಿಣ ಕೊಟ್ಟಿಲ್ಲ, ಬಾಗಿಣ ಬದಲಿ, ಬಾಗಿಣ ಅನ್ನೋ ವಿಷಯನ ಬದಲಿ ಇರ್ತದೆ. ಮತ್ತು ನಾವು ಇಲ್ಲಿ ಮಾಡಿದ್ದು ಕೇವಲ ಬಂದಂಥ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದೆ. ಓಕೆ, ಏನು ಹೇಳ್ತೀರಿ ಜನರಿಗೆ? ಇದರಿಂದ ಏನಂದ್ರೆ ಈಗ ನಡೆದಂಥ ದೇಶದ ಒಂದು ವಾತಾವರಣದೊಳಗೆ ಆ ದೇವಿಯ ಅನುಗ್ರಹದಿಂದ ಎಲ್ಲವೂ ಸೌಖ್ಯವಾಗಿರಲಿ ಅನ್ನೋದನ್ನು ಮೂಲ ಉದ್ದೇಶ. ಎಲ್ಲರೂ ಸೌಖ್ಯವಾದಿಂದ ಇರಬೇಕು, ಸರ್ವೇ ಜನ ಸುಖಿನೋ ಭವಂತು, ಆ ಉದ್ದೇಶದಿಂದ ಮಾಡಿದೆ. ಮತ್ತು ಈ ಕಾರ್ಯಗಳನ್ನು ಮಾಡುವಂತಹ ಮೂಲ ಉದ್ದೇಶ ಏನಂದರೆ ಜಾಯತೆ ತ್ರಿಋಣಂ ಅಂಥೇಳಿ. ಮನುಷ್ಯನಾದವನಿಗೆ 3 ಮಹತ್ತರವಾದಂಥ ಋಣಗಳಿರ್ತಾವೆ. ಆ ಋಣಗಳು ಯಾವಪ್ಪ ಅಂದರೆ, ಒಂದನೇದ್ದು ಪಿತೃಋಣ ಇರ್ತದೆ, 2ನೇದ್ದು ದೇವತಾ ಋಣ ಇರ್ತದೆ, ಮೂರನೇದ್ದು ಋಷಿ ಋಣಗಳಿರ್ತಾವೆ. ಈ 3 ಋಣಗಳನ್ನು ಕಳ್ಕೊಳ್ಳೋಕ್ಕೆ ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು. 1ನೇ ಋಣ ಪಿತೃಋಣ ಯಾವಾಗ ತೀರ್ತದಂದ್ರೆ, ನಮಗಾದಂಥ ಮಕ್ಕಳಾದ್ರಂದ್ರೆ ಪಿತೃಋಣ ತೀರ್ತದೆ, ಅಂದರೆ ಅವರಿಂದ ಮುಂದಿನ ಕೈಕರ್ಯಗಳನ್ನು ಮಾಡಲಿಕ್ಕೆ ನಡೀತದೆ. 2ನೇದ್ದು ದೇವತಾ ಋಣ ಅಂದರೆ ಇಂಥ ಕಾರ್ಯದೊಳಗೆ ಯಾವುದೇ ಕಾರ್ಯವನ್ನು ಮಾಡಿದರೂ ದೇವತೆಗಳು ತೃಪ್ತಾಗ್ತಾರಂತೆ. ದೇಹದಿಂದ ಮಾಡಲಿ, ಧನದಿಂದ ಮಾಡಲಿ, ಯಾವುದೇ ಇದರಿಂದ ಮಾಡಿದರೂ ಅದರಿಂದ ಏನಾಗ್ತದೆ, ಈ ಬಂದಂಥ ಜಗದೊಳಗೆ ದೇವಸ್ಥಾನದ ಆವರಣದ ಕಸ ಹೊಡೆದ್ರೂ ಇದರಿಂದ ದೇವತಾ ಋಣ ತೀರ್ತದೆ. 3ನೇದ್ದು ಋಷಿ ಋಣ ಇರ್ತದೆ. ಯಾಕಂದ್ರೆ ಆ ಮಹಾತ್ಮರು ಬರೆದಿಟ್ಟಾರಂತ ಹೇಳಿ ನಮಗೆ ಗುರ್ತದಲ್ಲ ಇದು ಇಂತಹದೆಲ್ಲ. ಅದರಿಂದ ಅವರು ತೃಪ್ತಾಗ್ತಾರೆ. ಹೆಂಗೆ ತಾಯಿ ಅಡಿಗೆ ಮಾಡಿಟ್ಟಾಗ ಮಕ್ಕಳು ಸಂತೋಷದಿಂದ ಉಂಡಾಗ ಎಷ್ಟು ಸಂತೋಷ ಆಗ್ತದೋ ಹಂಗೆ ಆ ಋಷಿಗಳಿಗೆ ತೃಪ್ತಾಗ್ತದೆ. ಈ ಋಣ ಬಾಧೆಯನ್ನು ತೀರಿಸಿಕೊಳ್ಳೋಕ್ಕೆ ಇಂಥ ಕೈಂಕರ್ಯಗಳನ್ನು ಮಾಡೋದು. ಅಂಬಾಭವಾನಿ ಬೆಟಗೇರಿ ದೇವಸ್ಥಾನ ಇಂದು ಅಂಬಾಭವಾನಿ ಪ್ರತಿಷ್ಠಾಪನಾ ಆಗಿ 111ನೇ ವರ್ಷ ಆಯಿತು. ಅದರ ಪ್ರಯುಕ್ತ ಅಧಿಕ ಮಾಸದ ನಿಮಿತ್ತ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 111 ಮುತ್ತೈದೆಯರಿಗೆ ಕುಂಕುಮಾರ್ಚನೆ ಕಾರ್ಯಕ್ರಮ ಏರ್ಪಡಿಸಿ ಎಲ್ಲರೂ ಕೆಂಪು ಸೀರೆಯನ್ನುಟ್ಟು ಅತ್ಯಂತ ಭಕ್ತಿಭಾವದಿಂದ ಕುಂಕುಮಾರ್ಚನೆಯನ್ನು ನೆರವೇರಿಸಿದರು. ಅದೇ ರೀತಿ ಜಗದಂಬಾ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಎಂದು ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಇದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಿಗೂ ಕಲ್ಯಾಣವಾಗಲೆಂದು ಶುಭ ಹಾರೈಸುತ್ತೇವೆ. SSK ಸಮಾಜದಿಂದ ಅಂಬಾಭವಾನಿ ದೇವಸ್ಥಾನದಿಂದ 111 ಮಂದಿಗೆ ಮುತ್ತೈದಿದ್ದು ಪೂಜೆ ಮಾಡಿಸಿವಿ.
ಮತ್ತು ಇಲ್ಲೆಲ್ಲ ಭಯಂಕರ ಚಲೋ ಆತೆಲ್ಲ. ಇಲ್ಲೇ ನಮ್ದು ಸಮಾಜದ್ಲಿಂದ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಯಶಸ್ವಿ ಕೆಲಸ ಮಾಡಿ ಭಾಳ ಚಲೋ ಎಲ್ಲರಿಗೂ ಚಲೋ ಆಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಅಧಿಕ ಮಾಸ ನಿಮಿತ್ತದಿಂದ ಇದು SSK ಸಮಾಜದಿಂದ ಕುಂಕುಮಾರ್ಚನೆ ಮಾಡಿದ್ದು ನಿಮಿತ್ತದಿಂದ ಇದು ಕುಂಕುಮಾರ್ಚನೆ ಮಾಡಿದ್ದೀವಿ. 111 ವರ್ಷದ ಕುಂಕುಮಾರ್ಚನೆ ಇದು ಅಧಿಕ ಮಾಸ ನಿಮಿತ್ತ ಮಾಡಿದ್ದೀವಿ. ಎಲ್ಲ ಸಮಾಜಕ್ಕೂ ದೇಶಕ್ಕೂ ಎಲ್ಲದೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ಪೂಜಿಸಿದ್ದೇವೆ. ಇವತ್ತು ಕುಂಕುಮಾರ್ಚನೆಯನ್ನು ಬೆಟಗೇರಿ ಅಂಬಾಬೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು. ಅಂಬಾಭವಾನಿಯ 111ನೇ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ 111 ಮುತ್ತೈದೆಯರಿಂದ ಕುಂಕುಮಾರ್ಚನೆಯನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಕುಂಕುಮಾರ್ಚನೆಗೆ ಭಾಗವಹಿಸಿದ್ದಕ್ಕಾಗಿ ನಮಗೆ ತುಂಬ ಖುಷಿಯಾಯಿತು. नमस्कार हो सभ्यों ने हमारा SSK समाज थी सभ्यों ने भी कुंकुमा अर्चने कार्यक्रम लई चुगोड्राग्या छे. अंबा भवानी आशीर्वाद थी सभ्यों ने भी 111 प्रतिष्ठापने एक प्रतीक 111 मुತ್ತೈದೆಯನ್ನೇ सभ्यों ने कुंकुमा अर्चने भागवहिसंदीक सभ्यों ने भी कल्याण होंदे चुगोट होंदे सभ्यों ने भी सकल संपत्ति का अंबा भाई कापाड़न देखे कम बोली कन हमारे समाज थी सभी जना भी लई चुगोट कार्यक्रम करता छ. सभ्यों ने भी त्या देवी शक्ति दीकन सभ्यों ने भी सकल समृद्धि दीकन कापाड़न दे. जय जगदंबा माता की जय. ಬೆಟಗೇರಿಯಲ್ಲಿ SSK ಸಮಾಜಕ್ಕೆ ಒಂದು ಶುಭ ದಿನ ಅಂತ ಹೇಳಲು ನಾನು ಬಯಸುತ್ತೇನೆ. ನಮ್ಮ ಗುಡಿ ಸ್ಥಾಪನೆ ಆಗಿ 111 ವರ್ಷ ಆಯಿತು. ಪ್ರಪ್ರಥಮ ಭಾರವಾಗಿ ನಾವು 111 ಮುತ್ತೈದೆಯರಿಂದ ವಿಶೇಷ ಕುಂಕುಮ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿಗೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಈ ಪೂಜಾವನ್ನು ಮಾಡಿರುತ್ತೇವೆ. SSK ಸಮಾಜ ಬೆಟಗೇರಿ ಇವತ್ತಿನ ದಿವಸ ನಮ್ಮ ಸಮಾಜದಿಂದ ವೈಶಾಖ ಶುದ್ಧ ದ್ವಾದಶಿಗೆ 111 ವರ್ಷ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಆ ನಿಮಿತ್ತ ನಾವು ಹಿಂದೆ ಮಹಾ ದುರ್ಗಾ ಪೂಜೆ ಮತ್ತು ಮಹಾಕುಂಭಮೇಳ ಮಾಡಿ ತದನಂತರ ಉಪನಯನಗಳು ಮತ್ತು ವಿವಾಹಗಳ ಕಾರ್ಯಕ್ರಮ ಮುಗಿದ ನಂತರ ಅಧಿಕ ಮಾಸದ ಪ್ರಯುಕ್ತ ಇವತ್ತಿನ ದಿವಸ ನಾವು ಆ ಜಗನ್ಮಾತೆಯ ಒಂದು ಸ್ಮರಣೆಯಿಂದ ಆಕಿನ ಒಂದು ಪ್ರೇರಣೆಯಿಂದ 111 ಮುತ್ತೈದೆಯರ ಕುಂಕುಮಾರ್ಚನೆ ಸಾಮೂಹಿಕ ಕುಂಕುಮಾರ್ಚನೆ ಸೇವೆಯನ್ನು ಇವತ್ತಿನ ದಿವಸ ನಾವು ಮಾಡಿದ್ದೀವಿ. ನಮಗೆ ಈ 111ನೇ ವರ್ಷಕ್ಕೆ ನಾವೇನು ಈ ಪೂಜಾ ಸಮಾರಂಭ ಕೈಕೊಂಡಿವಿ ಇವತ್ತು ಪ್ರಕೃತಿ ಸಹಿತ ಶಾಂತವಾಗೈತಿ. ಯಾಕಂದ್ರೆ ಮುಂಜಾನೆ ಮಳೆಯಿಂದ ನಮಗೆಲ್ಲರಿಗೂ ಮಳೆಯಿಂದ ಪವಿತ್ರ ಆಗೈತಿ ಮತ್ತು ಪ್ರಕೃತಿನೂ ಭಾಳ ಶಾಂತ ಐತಿ. ಈ ಒಂದು ಆ ದೇವಿ ಪ್ರಸನ್ನ ಆಗ್ಯಾಳ ಅಂತೇಳಿ ಇವತ್ತಿನ ದಿವಸ ಅನ್ಕೊಂತ ಇದೇ ರೀತಿ ಗದಗ ಜಿಲ್ಲೆ ಗದಗ ತಾಲೂಕು ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯುತವಾಗಿ ಸಮೃದ್ಧಿಯಾಗಲಿ ಉತ್ತರ ಬೆಳೆಯಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಬೇಡ್ಕೊಂತ ಬಂದಂಥ ಎಲ್ಲ ಭಕ್ತರಿಗೂ ಆ ದೇವಿ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿ ಜಗನ್ಮಾತೆಗೆ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಬೇಡ್ಕೊಳ್ತೀನಿ. ಜೈ ಜಗನ್ಮಾತೆ. ವೀಕ್ಷಕರೇ ನೋಡಿದಿರಲ್ಲ, ಅತ್ಯಂತ ಬ್ರಾಹ್ಮಣನ ಒಂದು ಅರ್ಚಕರ ನೇತೃತ್ವದಲ್ಲಿ ಸಮಾಧಾನವಾಗಿ ಮತ್ತು ಸಂಪ್ರದಾಯ ಪ್ರಕಾರ ಸಂಸ್ಕೃತದ ಮೂಲಕ ಇವತ್ತು ಮುತ್ತೈದರಿಗೆ 111 ಮುತ್ತೈದರಿಗೆ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡಿದ್ದಾರೆ. ಜೊತೆಗೆ ಏನು ಅವರಿಗೆ ಒಂದು ಮೂರ್ತಿಯನ್ನು ಕೊಟ್ಟಿದ್ದಾರೆ ದೇವಿದು. ಅಂದರೆ ಸಮೃದ್ಧವಾಗಿರಲಿ, ಸಮಾಧಾನವಾಗಿರಲಿ, ಕುಟುಂಬ, ಸಮಾಜ, ಸರ್ಕಾರ, ಸಾರ್ವತ್ರಿಕ ಬದುಕು, ಲೋಕ ಕಲ್ಯಾಣ ಎಲ್ಲವೂ ವ್ಯವಸ್ಥೆ ಉತ್ತಮವಾಗಿರಲಿ ಅಂತ. ಈ ಸಮಾಜದ ಒಂದು ವ್ಯವಸ್ಥೆ ಅಂದರೆ ಸಹರ್ಷಾರ್ಜುನ ಬಾಹು. ಅಂದರೆ ಇಲ್ಲಿ ವ್ಯವಸ್ಥೆ ನಾವು ನೋಡಿದ್ದೀವಿ. ಜಗದಂಬಾ ದೇವಸ್ಥಾನ ಇವ್ರಿಗೆ ಒಂದು ಭಾವ ಅಲ್ಲ, ಸಾವಿರಾರು. ಇವರು ಇಡೀ ದೇಶವನ್ನು ಕಾಯುವಂಥ ಒಂದು ಶಕ್ತಿ ಇರುವಂಥದ್ದು. ಇವರು ಎಲ್ಲ ಯೋಧಕ್ಕೆ ಅಂದರೆ ಸೈನಿಕರು ಹೋಗುವಾಗ ಪೂಜೆ ಮಾಡುವಂಥದ್ದು. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ ನಮ್ಮ ಸಮಾಜ, ದೇಶ ಮತ್ತು ರಾಜ್ಯ ಇವೆಲ್ಲ ಕೂಡ ಉತ್ತಮವಾದಂಥ ಬದುಕನ್ನು ನಡೆಸಬೇಕು, ಜನರು ಸಮೃದ್ಧಿಯಾಗಿರಬೇಕು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಉತ್ತಮವಾದಂಥ ಸ್ಥಾನಮಾನ ಕೊಡಬೇಕು, ಅವರು ಸೌಖ್ಯವಾಗಿದ್ದರೆ ಈ ಜಗತ್ತು ಸಮಾಧಾನವಾಗಿರುತ್ತೆ ಅಂತ. ಅಂದರೆ ನಾವು ದೇವಿ ಆರಾಧನೆಯನ್ನು ಮಾಡ್ತೀವಿ. ಈಗ ನೋಡಿ, ಮಳೆ ಬಂದು ನದಿಗಳು ತುಂಬುವಾಗ, ಕೆರೆಕಟ್ಟೆಗಳು ತುಂಬುವಾಗ ಬಾಗಿನ ಕೊಡ್ತಾರೆ ಮರದಲ್ಲಿ. ಅಂದರೆ ಇದರ ಅರ್ಥ ಏನು ಅಂದರೆ ಒಡಿಲು ಚೆನ್ನಾಗಿರಬೇಕು, ನದಿಗಳ ಒಡಿಲು ಚೆನ್ನಾಗಿರಬೇಕು, ಸಮೃದ್ಧವಾಗಿರಬೇಕು. ಹಾಗೆ ಮಹಿಳೆಯರ ಮಡಿಲು ಸಮಾಧಾನವಾಗಿರಬೇಕು ಅಂತ ಅವ್ರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ.
ಇಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಮಾದರಿ ಆಗುವಂಥ ಇತರ ಸಮಾಜಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಅವ್ರಿಗೂ ಕೂಡ ಉತ್ತಮವಾದಂಥ ಬದುಕನ್ನು ಆ ಜಗದಂಬ ಕೊಡಲಿ, ಲೋಕ ಕಲ್ಯಾಣವಾಗಿ ವಿಶೇಷವಾದಂಥ ಹೊಸ ಬದುಕನ್ನು, ಹೊಸ ಅಲೆಯನ್ನು ಹುಟ್ಟು ಹಾಕಲಿ. ಅಧಿಕ ಮಾಸ ಎಲ್ಲರಿಗೂ, ಅಧಿಕ ಅಂದರೆ ಪ್ಲಸ್ ಕೂಡಿಸುವುದು ಅಂತ, ಈ ಅಧಿಕ ಮಾಸ ಎಲ್ಲರಿಗೂ ಒಟ್ಟಾಗಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ. ಅನಂತ ಕಾರ್ಕಳ, ಗದಗ.